ವೇದಿಕೆ ಮೇಲೆ ಆಸೆ ಬೋಧಕ ವರ್ಗದವರಿಗೂ ಹಾಗೂ ಆಡಳಿತ ವರ್ಗದ ಅಧೀಕ್ಷಕರಾದವರಿಗೂ ನಮಸ್ಕರಿಸುತ್ತಾ ನನ್ನ ನೆಚ್ಚಿನ ಸಹೋದ್ಯೋಗಿಗಳಿಗೆ ಹಾಗೂ ಪ್ರಶಿಕ್ಷಣಾರ್ಥಿಗಳಿಗೆ ನನ್ನ ವಂದನೆಗಳು. ಈ 10 ದಿನ ನೀವು ಬಂದಂಥ ಸಂದರ್ಭ ನಿಮ್ಮ ಜೀವನದಲ್ಲಿ ಮರೆಯಲಾಗದಂಥ ದಿನಗಳು, ಅವಿಸ್ಮರಣೀಯ ದಿನಗಳು ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ನೀವು ಬಂದಾಗ ಇದ್ದಂಥ ನಿಮ್ಮ ನಡೆ ನೋಡಿ ಎಲ್ಲನೂ ಈ 10 ದಿನದಲ್ಲಿ ಬದಲಾವಣೆ ಆಗಿರುತ್ತೆ ಅಂತ ನಾವು ಭಾವಿಸ್ತೀವಿ. ಮತ್ತು ಪ್ರತಿಯೊಬ್ಬರೂ ಸಹ ಅದೇ ಶಿಸ್ತು. ಯಾರೋ ಕೆಲವೊಬ್ಬರು ನಾವು ಹೇಳಿದ ಟೈಮಿನ ಒಂದು ಕಾಲ 10 ನಿಮಿಷ ಹೆಚ್ಚು ಕಮ್ಮಿ ಅನಿವಾರ್ಯ ಬರ್ತಾಯಿದ್ರು. ಬಟ್ ಪ್ರತಿಯೊಬ್ಬರೂ 6 ಗಂಟೆ ಅಂದರೆ 6 ಗಂಟೆಗೆ ಶಾರ್ಪ್ ಇರ್ತಾ ಇದ್ರಲ್ಲ, ಇದು ನೀವು ಫಸ್ಟು ಬೆಳೆಸ್ಕೊಂಡಿರ್ತಕ್ಕಂಥ ಶಿಸ್ತು. ಇದಕ್ಕೆ ನಾವು ಖುಷಿ ಪಡಬೇಕು. ಮತ್ತು ಕೆಲವೊಂದು ನೀವು ಏನೇ ತಪ್ಪು ಮಾಡಿದ್ರೂ ನಾವು ಅದಕ್ಕೆ ಅಲ್ಲಿ ಆ ಸ್ಥಳದಲ್ಲಿ ಶಿಕ್ಷೆ ಕೊಟ್ಟಿರ್ತೀವಿ. ಅಂದರೆ ನೀವು ಕಲಿಬೇಕು ಅಂತ ಹೇಳಿ ನಾವು ಅದನ್ನು ಇದು ಮಾಡಿರ್ತೀವಿ. ಅದಕ್ಕೋಸ್ಕರ ನಿಮ್ಮೆಲ್ಲರ ಹತ್ರನೂ ನಾವೇನು ಸಾರಿ ಕೇಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಯಾಕಂದ್ರೆ ನೀವು ಕಲಿಬೇಕು ಅಂತ ಹೇಳಿ ನಾವು ಪನಿಷ್ಮೆಂಟ್ ಕೊಟ್ಟಿರ್ತೀವಿ ಹೊರತು ಉದ್ದೇಶಪೂರ್ವಕವಾಗಿ ಯಾರಿಗೂ ನಾವು ನೋಯಿಸಿರಲ್ಲ. ಇದಂತೂ ಸತ್ಯ. ಯಾಕೆಂದರೆ ನೀವು ಕಲಿತು ನೀವು ಡ್ಯೂಟಿ ಮಾಡೋ ಜಾಗದಲ್ಲಿ ನೀವು ಕಲಿತು ನೀವು ಶಿಸ್ತುಬದ್ಧವಾಗಿದ್ದರೆ ನಮ್ಮ ಇಲಾಖೆಗೆ ನಮ್ಮ ಜಿಲ್ಲೆಗೆ ಹೆಮ್ಮೆ. ಇದು ನಾವೇನು 10 ದಿನ ಬಂದು ನಿಮ್ಗಲ್ಲಿ ವಿದ್ಯೆ ಕಲಿಸಿದ್ದೀವಿ. ನಿಮಗೆ ವಿದ್ಯೆ ಕಲಿಸಿರ್ತಕ್ಕಂಥ ಹೆಮ್ಮೆ ನಮಗೂ ಇರುತ್ತೆ, ನಮ್ಮ ಜಿಲ್ಲೆಗೂ ಇರುತ್ತೆ. ನಿಮ್ಮ ಮುಂದಿನ ಜೀವನ ಉತ್ತಮವಾಗಿರಲಿ, ಸಂಸ್ಥೆಗೆ ಒಳ್ಳೆಯ ಹೆಸರು ತಗೊಳ್ಳಿ ಅಂತ ಹೇಳಿ ನಾನು 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ಬೋಧಕ ವರ್ಗದವರಿಗೂ ಆಡಳಿತ ವರ್ಗದವರು ಧನ್ಯವಾದಗಳು.